ಇದು ಅಂಬೇಡ್ಕರ್ ಮೆಮೋರಿಯಲ್ ಪಾರ್ಕ್ ಎದುರುಗಡೆ ಇರೋ ಬುದ್ಧ ಸ್ಟ್ಯಾಚು ಇದೆ. ಹೇಳಿದ್ದು ಅಂಬೇಡ್ಕರ್ ಪಾರ್ಕ್ ಮೆಮೋರಿಯಲ್ ಪಾರ್ಕ್ ಅಂತ ಮಾಯಾವತಿ ಕಾಲದಲ್ಲಿ ಮಾಡಿರೋದು. ಭಾಳ ಅದ್ಭುತವಾಗಿದೆ. ನಾನೀಗ 2ನೇ ಸತಿ ಬರ್ತಾ ಇರೋದು. ಒಂದು ಸತಿ ನೋಡಬೇಕಾದ ಜಾಗ ಸಖತ್ತು ದೊಡ್ಡದು. 11 ಗಂಟೆಗೆ ಓಪನು. ಫುಲ್ಲು ಆ ಕಡೆ ಸ್ತೂಪ ಥರ ಬೌದ್ಧ ಇದು ಸ್ತೂಪ ಥರ ಎದುರುಗಡೆ ಇದು ನೋಡಿದ್ದು. ಒಂದು ಸತಿ ನೋಡಬೇಕಾದ್ದು ಪಾರ್ಕ್ ಇದು. ಅಂಬೇಡ್ಕರ್ ಮೆಮೋರಿಯಲ್ ಪಾರ್ಕ್ ಎಲ್ಲರೂ ನೋಡಲೇಬೇಕು. ಇದು ಅದು ಮಧ್ಯದಲ್ಲಿ ಎಂಟ್ರೆನ್ಸು. ಸಾಮಾಜಿಕ ಪರಿವರ್ತನ ಪ್ರತೀಕ ಸ್ಥಳ. 2 ಪಾರ್ಕ್ಗಳಿದೆ. ಒಂದು ಚಿಕ್ಕ ಪಾರ್ಕು, ಒಂದು ದೊಡ್ಡ ಪಾರ್ಕು. ದೊಡ್ಡ ಪಾರ್ಕ್ ಏನು ಕಡಿಮೆ ಇಲ್ಲ, ಹೆಚ್ಚು ಕಡಿಮೆ ಒಂದು 200 ಎಕರೆ ಮೇಲಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸತಿ ನೋಡಬೇಕಾದ ಜಾಗ. ಶಿವು ಹೆಂಗೆ ನಾಗ್ಪುರ್ಗೆ ಪರಿವರ್ತನೆ ಸ್ಥಳಕ್ಕೆ ಹೋದಂಗೆ ಇದೊಂದು ಜಾಗ ನೋಡಬೇಕು. ಮಾಯಾವತಿ ಕಾಂಚೀರಾಮ ಮಾಯಾವತಿ ಮಾಡಿರೋದು. ಇದಂತೂ ಅಂಬೇಡ್ಕರು ಮತ್ತು ಮಿನಿಸ್ಟರ್ ರಾಮಾಬಾಯಿ ಇರ್ಬೋದು. ಭಾಳ ಚೆನ್ನಾಗಿದೆ. ಸಾಮಾಜಿಕ ಪರಿವರ್ತನ ಸ್ಥಳ. ಸಿಟಿನೂ ಅಷ್ಟೇ. ಅಲ್ಲಿ ಎದುರುಗಡೆ ಕಾಣ್ತಾ ಇರೋದೇ ಚಿಕ್ಕ ಪಾರ್ಕು. ಈಗ 11 ಗಂಟೆಗೆ ದೊಡ್ಡ ಪಾರ್ಕ್ ಎಂಟ್ರೆನ್ಸ್ ಇದೆ, ಹೋಗಿದ್ದು ಬರಬೇಕು. ಅಂಬೇಡ್ಕರ್ ಅವರು ವೀರಾರ್ಜನ್ಮನಾಗಿರೋದು. ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾ ಇರೋ ಟೈಮು. ಇದು ಮಾಯಾವತಿ. ಅಂಬೇಡ್ಕರ್ ತಂದೆ ತಾಯಿ ಇಲ್ಲ, ಅವ್ರ ಮಗ ವೈಫ್ ಅನಿಸುತ್ತೆ. ಅಂಬೇಡ್ಕರ್ ಸಂವಿಧಾನ ಬರೀತಾರೆ. ಇದು ಟೈಮಿಂಗ್ಸು ಕೂಡ ಗಡಿಯಾರ ಇಟ್ಟಿದ್ದಾರೆ. ಭಾರತ ಇದೆ. ಇದು ಅಂಬೇಡ್ಕರ್ ಮೆಮೋರಿಯಲ್ ಪಾರ್ಕು. ಇದು ಇಲ್ಲೇನು ಏನೇನಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಭಾಳ ದೊಡ್ಡ ಪಾರ್ಕು. ಪರಿವರ್ತನಾ ಸ್ಥಳ. ಮೇಲ್ಗಡೆ ಹತ್ತು ಹೋಗ್ಬೋದು. ಸ್ತೂಪ ಥರ. ನಮ್ಮ ಕರ್ನಾಟಕದವರೇ ಇದ್ದಾರೆ ಜಾಸ್ತಿ ಜನ. ಇಲ್ಲಿ ಲ್ಯಾಂಪು ಹೊರಗಡೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಅದ್ಭುತವಾಗಿ ಮೆಮೋರಿಯಲ್ ಪಾರ್ಕ್ ಮಾಡಿದ್ದಾರೆ. ಒಂದು ಸತಿ ಬಂದವ್ರು ಇನ್ನೊಂದು ಸತಿ ನೋಡಬೇಕು ಅನ್ನೋ ರೀತಿಯೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 25 ರೂಪಾಯಿ ಅಷ್ಟೇ ಒಂದು ಮಿನಿಮಮ್ ಚಾರ್ಜು. ನೋಡ್ತಾ ಇರ್ಬೋದು. ಎಲ್ಲೋದ್ರೂ ಅದ್ಭುತ. ಇದು ಎಂಟ್ರೆನ್ಸು.